ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಏನ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಅಂತ ಆಗಿರ್ಬೋದು, ಇವತ್ತಿನ ಅಪ್ಡೇಟಿಂಗ್ ಆಗಿರುವಂತಹ ಒಂದು ನ್ಯೂಸ್ ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಏನೇನು ವಿಚಾರ ಹರಿದಾಡ್ತಿದೆ ಇವತ್ತಿನ ದಿನ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಅದೇ ರೀತಿ ಏನಾದ್ರು ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟ್ ಅನ್ನ ಮಾಡೋದನ್ನ ಮರಿ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು 8ನೇ ಕಂತಿನ ಹಣ ಈಗ ಜಮಾ ಆಗಿದೆ. ಪ್ರತಿಯೊಬ್ಬರಿಗೂ ಸಹ ಆಲ್ರೆಡಿ ಬಂದಿರಬೇಕು, ಅರ್ಥ ಆಯ್ತಾ? ಏನು ವಿಶೇಷವಾಗಿರುವಂಥ ಒಂದು ಇದೇ ತಿಂಗಳು ಏನು ವಿಶೇಷ ಹಾಕೋದಕ್ಕೆ ಮೇಯ್ನ್ ಆಗಿ ಈ ನೆಕ್ಸ್ಟ್ ತಿಂಗಳು ಎಲೆಕ್ಷನ್ ಇದೆಯಲ್ಲ, ಅದು ಒಂದು ಉದ್ದೇಶದಿಂದ ಆಗಿರ್ಬೋದು. ಇವತ್ತಿನ ಅಂದರೆ ಇದೇ ತಿಂಗಳು ಹಾಕಿರೋದಕ್ಕೆ ಅಂದರೆ ಒಂದು ಮಾರ್ಚ್ 31ನೇ ತಾರೀಕು 30ನೇ ತಾರೀಕೆಲ್ಲ ಏನೋ ಒಂದು 8ನೇ ಕಂತಿನ ಹಣ ಏಪ್ರಿಲ್ 28 25ನೇ ತಾರೀಕು ಬರುವಂಥ ಒಂದು ಹಣ ಏನು ಮಾಡಿದ್ದಾರೆ ಅಂದರೆ ಮೇಯ್ನ್ ಆಗಿ ಒಂದು ಮಾರ್ಚ್ 31ನೇ ತಾರೀಕು ಇಷ್ಟು ಜನಕ್ಕೆ ಒಂದು ಸೆಟಲ್ಮೆಂಟ್ ಮಾಡಿದ್ದಾರೆ, ಅರ್ಥ ಆಯ್ತಾ? ನೆಕ್ಸ್ಟು ಒಂದು ಏಪ್ರಿಲ್ನಲ್ಲಿ ಒಂದು 8ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದಿದೆಯಲ್ಲ ಅಂಥವ್ರಿಗೆ ಯಾರ್ಯಾರಿಗೆ ಬಂದಿದೆಯೋ ಏಪ್ರಿಲ್ ಒಂದು ಎಂಡಿಂಗಲ್ಲಿ ಯಾರಿಗೂ ಸಹ ನೆಕ್ಸ್ಟು ಅಂದರೆ 8ನೇ ಕಂತಿನ ಹಣ ಯಾರಿಗೂ ಬರೋದಿಲ್ಲ, ಅರ್ಥ ಆಯ್ತಾ? ಮೋಸ್ಟ್ಲಿ ಈ ತಿಂಗಳು ಒಂದು ಎಂಡಿಂಗಲ್ಲಿ ಒಂದು 9ನೇ ಕಂತಿನ ಹಣ ಒಂದು ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಈ 8ನೇ ಕಂತಿನ ಹಣ ಮತ್ತೆ ರಿಟರ್ನ್ ಅಂತೂ ದಯವಿಟ್ಟು ಹಾಕೋದಿಲ್ಲ, ಅರ್ಥ ಆಯ್ತಾ? ಆದರೆ ಮೇಯ್ನಾಗಿ ನಿಮ್ಗೇನಾದರೂ ಇನ್ನೂ 8ನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದೇ ರೀತಿ ಏನಕ್ಕೋಸ್ಕರ ವೆಯ್ಟ್ ಮಾಡಬೇಕು ಅಂದರೆ ಎಷ್ಟೋ ಜನಕ್ಕೆ ಇನ್ನೂ ಅಮೌಂಟ್ ಸೆಟ್ಲ್ಮೆಂಟ್ ಕರೆಕ್ಟಾಗಿ ಆಗಿಲ್ಲ, ಅರ್ಥ ಆಯ್ತಾ? ಕೆಲವರಿಗೆ ಒಂದು ಅರ್ಧ ಜನಕ್ಕಾಗಿದೆ, ಇನ್ನೂ ಅರ್ಧ ಜನಕ್ಕೆ ಪೆಂಡಿಂಗ್ ಇದೆ ಗೃಹಲಕ್ಷ್ಮಿ 8ನೇ ಹಣ. ಬಟ್ 7ನೇ ಕಂತಂತೂ ಪ್ರತಿಯೊಬ್ಬರಿಗೂ ಸಹ ಬಂದಿದೆ, ಅರ್ಥ ಆಯ್ತಾ? 7ನೇ ಕಂತು ಯಾರಿಗೆಲ್ಲ ಒಂದು ಪೆಂಡಿಂಗ್ ಇದೆಯೋ ಅಂಥವ್ರಿಗೆಲ್ಲ ಈಗ 7ನೇ ಕಂತು ಬಂದಿದೆ. ಬಟ್ ಆದರೆ 8ನೇ ಕಂತೂ ಸಹ ಇಮಿಡಿಯೇಟ್ಲಿ ಅದು ಹಾಕಿ ಒಂದು 2-3 ದಿನ ಹೆಚ್ಚು ಕಡಿಮೆ ಇಮಿಡಿಯೇಟ್ಲಿ ಹಾಕಿದೆ, ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮಗೇನಾದರೂ ಗೃಹಲಕ್ಷ್ಮಿ ಹಣ 8ನೇ ಕಂತಿನ ಹಣ 7ನೇ ಕಂತಾಗಿರ್ಬೋದು 6ನೇ ಕಂತಾಗಿರ್ಬೋದು ಬಂದಿಲ್ಲ, ನೀವು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು KYC ಮಾಡಿಸ್ಕೊಳ್ಳೇಬೇಕು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಹೋಗಿ KYC ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಅದೇ ರೀತಿ ನೆಕ್ಸ್ಟು ಒಂದು ಏಪ್ರಿಲ್ 1ನೇ ತಾರೀಕು ರೇಷನ್ ಕಾರ್ಡ್ ಬಿಡ್ತಾರೆ. ಏನು ಮಾಡೋದು, ಯಾವ ರೀತಿ ಅರ್ಜಿ ಸಲ್ಲಿಸೋದು? ಸಿಕ್ಕಾಪಟ್ಟೆ ಜನ ಒಂದು ತಿಂಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಏಪ್ರಿಲ್ 1ನೇ ತಾರೀಕು ಮೇಲೆ ಬಿಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಬಟ್ ಆದರೆ ಇವತ್ತಿನ ನಿನ್ನೆ ದಿನ ಏನು ಮಾಡಿದ್ರು ಅಂದರೆ ರೇಷನ್ ಕಾರ್ಡು ಬಿಟ್ಟಿಲ್ಲ, ಎಂಥದ್ದು ಬಿಟ್ಟಿಲ್ಲ, ಅರ್ಥ ಆಯ್ತಾ? ಯಾಕೆ ಅಂದರೆ ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ಸರ್ವರ್ ತಾಂತ್ರಿಕ ದೋಷದಿಂದ ರೇಷನ್ ಕಾರ್ಡನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನೋಟಿಸ್ ಕೊಡ್ತಾ ಇದ್ರು. ಅಂದರೆ ನಿನ್ನೆ ಮಾತ್ರ ಏನಂತ ಹೇಳಿದ್ರು ಅಂದರೆ ಮೇಯ್ನಾಗಿ ಚುನಾವಣೆ ಒಂದು ಬಂದಿದೆಯಲ್ಲ ಆ ಒಂದು ರೀಸನ್ ಇಂದ ರೇಷನ್ ಕಾರ್ಡ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲೆಕ್ಷನ್ ಮುಗಿದ ಮೇಲೆ ಪ್ರತಿದಿನ 24 ಅವರ್ಸ್ ಬಿಟ್ಬಿಡ್ತಾರೆ ಏನಪ್ಪ ನಮಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ಬಟ್ ಆದರೆ ರೇಷನ್ ಕಾರ್ಡು ಈ ಒಂದು ಅರ್ಜಿಗಳನ್ನು ಬಿಡೋದಕ್ಕೆ ಎಷ್ಟು ಸತಾಯಿಸ್ತಿದ್ದಾರೆ ಅಂದರೆ ನನಗೆ ಹೇಳೋದಕ್ಕೆ ಒಂಥರ ನಾಚಿಕೆ ಆಯ್ತದೆ, ಅರ್ಥ ಆಯ್ತಾ? ಯಾಕೆ ಅಂದರೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಲೇಬೇಕು. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಸಣ್ಣ ಮಕ್ಕಳೆಲ್ಲ ರೇಷನ್ ಕಾರ್ಡಿಂದ ಆಚೆ ಇದ್ದಾರೆ, ಅರ್ಥ ಆಯ್ತಾ? ರೇಷನ್ ಕಾರ್ಡಿಗೆ ಸೇರ್ಪಡೆನೇ ಆಗಿಲ್ಲ. ಆ ಮಕ್ಕಳಿಗೆ ಕೂಡಲೇ ಏನಾದರೂ ಹೆಚ್ಚು ಕಡಿಮೆ ಆದರೆ ಮೆಡಿಕಲ್ ಎಮರ್ಜೆನ್ಸಿ ಆದರೆ ಯಾರು ಜವಾಬ್ದಾರಿ? ದುಡ್ಡು 5ರಿಂದ 6 ಲಕ್ಷ ಇವ್ರು ಕೊಡ್ತಾರೆ. ಏನಾದರೂ ಅಂತಹ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಸರ್ಕಾರ ಏನಾದರೂ ಕೊಡುತ್ತಾ? ಆ ಟೈಮ್ನಲ್ಲಿ ರೇಷನ್ ಕಾರ್ಡ್ ಏನಾದರೂ ಬಿಡ್ತಾರಾ? ಇಮ್ಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾರಾ? ಆಗೋದಿಲ್ಲ. ದಯವಿಟ್ಟು ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ನಾನು ಹೇಳ್ತಿರೋದು, ರೇಷನ್ ಕಾರ್ಡ್ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಳ್ಬೇಕು ಮಕ್ಕಳನ್ನ ದಯವಿಟ್ಟು ಸೇರ್ಪಡೆ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಯಾವ ಟೈಮ್ನಲ್ಲಿ ರೇಷನ್ ಕಾರ್ಡ್ ಅಂದರೆ ಹೆಲ್ತ್ ಇಶ್ಯೂಗಳಿಗೆ ಯಾವ್ಯಾವ ಟೈಮ್ನಲ್ಲಿ ಬರ್ತದೆ ಯಾರೋ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ? ನಿಮ್ಮದೊಂದು ರೇಷನ್ ಕಾರ್ಡ್ ಇದ್ದರೆ ಆಯುಷ್ಮಾನ್ ಭಾರತ್ ಕಾರ್ಡು ನಿಮಗೆ ಆರಾಮಾಗಿ ಸಿಗುತ್ತೆ. ಅದರಿಂದ ನಿಮಗೆ 5 ಲಕ್ಷದ ಗಂಟ ಒಂದು ಹೆಲ್ತ್ ಇನ್ಶೂರೆನ್ಸ್ ಥರ ನಿಮಗೆ ಸರ್ಕಾರದಿಂದ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೋದು, ಅರ್ಥ ಆಯ್ತಾ? ಇದೊಂದಕ್ಕೆ ಒಂದು 50% ಜನ ಇದೊಂದಕ್ಕೆ ಒಂದು ಇದ್ರ ಬಗ್ಗೆ ತಿಳ್ಕೊಂಡೆ ಒಂದು BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದೇ ರೀತಿ ಮೇಯ್ನಾಗಿ ಇನ್ನೊಂದೇನು ಅಂದರೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ BPL ರೇಷನ್ ಕಾರ್ಡ್ ಇರಲೇಬೇಕಾಗುತ್ತೆ, ಅರ್ಥ ಆಯ್ತಾ? ಇದು ಮೇನ್ ಸಮಸ್ಯೆ ಅಂತಲೇ ಹೇಳ್ಬೋದು. ಅದೇ ರೀತಿ BPL ರೇಷನ್ ಕಾರ್ಡ್ ಇಲ್ಲ, APL ರೇಷನ್ ಕಾರ್ಡನ್ನು ಇಲ್ಲ ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ, ಅರ್ಥ ಆಯ್ತಾ? ಅಟ್ಲೀಸ್ಟ್ ಒಂದು 35% ಆದರೂ, 1 ಲಕ್ಷ ದುಡ್ಡಾಗಿದ್ರೆ ಒಂದು 35,000 ರೂಪಾಯಿನಾದರೂ ಒಂದು ಡಿಸ್ಕೌಂಟ್ ಸಿಗುತ್ತೆ, ಅರ್ಥ ಆಯ್ತಾ? ಈ ಥರ ನೀವೇನಾದರೂ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಹಾಕಿದ್ರೆ ಇಮಿಡಿಯೇಟ್ಲಿ ಕೊಡಲ್ಲ, ಅದು ನಮಗೆ ಗೊತ್ತು. ಬಟ್ ತೀರಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಹೊಸದಾಗಿ ಅರ್ಜಿ ಸಲ್ಲಿಸಿ ನೀವು ಇಮಿಡಿಯೇಟ್ಲಿ ಅಪ್ರೂವಲನ್ನು ಮಾಡಿಸ್ಕೊಳ್ಬೋದು ದಾಖಲಾತಿಗಳನ್ನು ಕೊಟ್ಟು. ಬಟ್ ಆದರೆ ಆ ಒಂದು ಅವಕಾಶವನ್ನು ಇನ್ನೂ 1 ತಿಂಗಳು 2 ತಿಂಗಳು ಗಂಟ ಸ್ಟಾಪ್ ಮಾಡಿದ್ದಾರೆ. ನಿಮಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದು ತೀರಾ ಏನಾದರೂ ನಿಮಗೆ ಕಷ್ಟ ಇದ್ದರೆ ಅಂದರೆ ಮೆಡಿಕಲ್ ಹೆಲ್ತ್ ಇಶ್ಯೂಗಳಿದ್ರೆ ಅಂದರೆ ಸರ್ಜರಿಗಳು, ಆಪ್ರೇಷನ್ಸ್ಗಳು
ಈ ಥರ ಏನಾದರೂ ಇದ್ದರೆ ದಯವಿಟ್ಟು ನಿಮಗೆ BPL ಕಾರ್ಡ್ ಬೇಕೇ ಬೇಕು, ಅರ್ಥ ಆಯ್ತಾ. ನೀವೇನು ಮಾಡ್ತೀರಾ ಗೊತ್ತಾ, ಬಿಟ್ಟಿದ ತಕ್ಷಣ ನೆಗ್ಲೆಕ್ಟನ್ನು ಮಾಡ್ಕೊಳ್ಬೇಡಿ, ಅರ್ಥ ಆಯ್ತಾ. ಇಮ್ಮಿಡಿಯೇಟ್ಲಿ ತಿದ್ದುಪಡಿನೋ ಅಥವಾ ಹೊಸ ಅರ್ಜಿನ ಇಮ್ಮಿಡಿಯೇಟ್ಲಿ ಹಾಕಿಸ್ಕೊಳ್ಳಿ. ಮೆಡಿಕಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟರು ಹಾಗೆ ನಿಮ್ಮ ಹತ್ರ ಕರೆಕ್ಟಾಗಿ ಪ್ರೂಫ್ ಫ್ಲೋ ಇತ್ತು ಅಂದರೆ, ಒಂದು ದಾಖಲಾತಿಗಳು ಇತ್ತು ಅಂದರೆ ಇಮ್ಮಿಡಿಯೇಟ್ಲಿ ಫುಡ್ ಆಫೀಸ್ಗೆ ಹೋಗಿ ದಯವಿಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿಸ್ಕೊಂಡು ಹೆಂಗಾದರೂ ಮಾಡಿ. ಯಾಕೆ ಅಂದರೆ ಹೆಲ್ತ್ ಇಶ್ಯೂ ಮುಂದೆ ಈ ರೇಷನ್ ಕಾರ್ಡ್ ದೊಡ್ಡ ವಿಚಾರ ಅಲ್ಲ, ಅರ್ಥ ಆಯ್ತಾ. ಆದರೆ ಏನಕ್ಕೋಸ್ಕರ ರೇಷನ್ ಕಾರ್ಡ್ಗೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾ ಇದ್ದಾರೆ ಅಂದರೆ ಮೇಯ್ನಾಗಿ BPL ರೇಷನ್ ಕಾರ್ಡ್ ಇದ್ದರೆ ಬಡವ್ರಿಗೆ ಅನುಕೂಲ ಆಗುತ್ತೆ, ಅರ್ಥ ಆಯ್ತಾ. ಶ್ರೀಮಂತರಿಗೆ ಬೇಕಾಗಿಲ್ಲ, ಅರ್ಥ ಆಯ್ತಾ, ಅವ್ರಿಗೆ ರೇಷನ್ ಕಾರ್ಡೇ ಬೇಕಾಗಿಲ್ಲ. APL ಕಾರ್ಡ್ ಇರ್ತದೆ, ಅದರಲ್ಲಿ ವರ್ಷಕ್ಕೊಂದ್ಸರಿನೂ ಅಕ್ಕಿ ತೊಗೊಳ್ಳೋದು ಡೌಟ್ ಅವರು, ಅರ್ಥ ಆಯ್ತಾ. ಬಟ್ ಆದರೆ BPL ಕಾರ್ಡು ಎಷ್ಟೋ ಜನ BPL ಕಾರ್ಡೇ ಪ್ರತಿಯೊಬ್ಬ ಬಡವರು ಆಗಿರ್ಬೋದು, ಮಿಡ್ಲ್ ಕ್ಲಾಸ್ ಜನರಿಗೆಲ್ಲ BPL ಕಾರ್ಡೇ ಕೊಟ್ಟಿರ್ತಾರೆ. ಬಟ್ ಆದರೆ ದಯವಿಟ್ಟು ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಅಂದರೆ, ಸೇರ್ಪಡೆ ಮಾಡಿಸಿಲ್ಲ ಅಂದರೆ ಇಮಿಡಿಯೇಟ್ಲಿ ಮಾಡಿಸ್ಕೊಬಿಡಿ. ಮಕ್ಕಳನ್ನಂತೂ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ ತಕ್ಷಣ ಸೇರ್ಪಡೆ ಮಾಡಿಸ್ಕೊಬಿಡಿ, ಅರ್ಥ ಆಯ್ತಾ. ಹೊಸ ರೇಷನ್ ಕಾರ್ಡ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ತಿದ್ದುಪಡಿ ಒಂದು ಹೆಚ್ಚು ಕಡಿಮೆ ಆದರೂ ಬಂದೇ ಬರ್ತದೆ. ಒಂದು ಸ್ವಲ್ಪ ದಿನದೊಳಗಡೆ ಇಮಿಡಿಯೇಟ್ಲಿ ಬರುತ್ತೆ, ಅರ್ಥ ಆಯ್ತಾ. ದಯವಿಟ್ಟು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದನ್ನು ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಇನ್ನೊಂದು ಗುಡ್ ನ್ಯೂಸ್ ಹೇಳೋದಾದರೆ ಮೇಯ್ನಾಗಿ ಹೆಣ್ಮಕ್ಳಿಗಿದು, ಹೆಣ್ಮಕ್ಳಿಗಂತನಲ್ಲ ಗಂಡು ಮಕ್ಳಿಗೂ ಸಹ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. LPG ಸಿಲಿಂಡ್ರ್ ಬಗ್ಗೆ ಸುಮಾರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಒಂದು LPG ಸಿಲಿಂಡ್ರ್ ಯಾರ ಹತ್ರ ಎಲ್ಲ ಇದೆ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನು ಅಂದರೆ ಮೇಯ್ನಾಗಿ ಒಂದು 800 ರೂಪಾಯಿ ಇತ್ತು ಸಿಲಿಂಡ್ರು, ಬಟ್ ಅದರಲ್ಲೂ ಇನ್ನು 32 ರೂಪಾಯಿ ಸಹ ಇಳಿಕೆಯನ್ನು ಮಾಡಿದ್ದಾರೆ, ಅರ್ಥ ಆಯ್ತಾ. ಪೆಟ್ರೋಲು ಸಹ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ, 2 ರೂಪಾಯಿ 20 ಪೈಸೆನ ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ಮೇಯ್ನ್ ಇನ್ನೊಂದೇನಪ್ಪ ಅಂದರೆ ಇದರ LPGಯಲ್ಲೂ ಸಹ 32 ರೂಪಾಯಿ ಇಳಿಕೆಯನ್ನು ಮಾಡಿದ್ದಾರೆ. ನಿಮಗೇನಾದರೂ ಸಿಲಿಂಡ್ರು ರೇಟ್ ಜಾಸ್ತಿ ಆಗಿತ್ತು ಆದರೆ ಮೊದಲೆಲ್ಲ ಒಂದು 4 ತಿಂಗಳ ಹಿಂದೆ ಹೆವಿ ರೇಟ್ ಇತ್ತು, 900 ರೂಪಾಯಿ ಇತ್ತು. ಅದಕ್ಕಿಂತ ಒಂದು ಸ್ವಲ್ಪ ದಿನಗಳ ಹಿಂದೆ 1100 ರೂಪಾಯಿ ಇತ್ತು, 1200 ರೂಪಾಯಿ ಇತ್ತು. ಬಟ್ ಏನೋ ಮಾಡೋದಕ್ಕಾಗೋದಿಲ್ಲ, ಕೆಲವೊಂದು ಸರಿ ಅಪ್ ಆಗುತ್ತೆ, ಕೆಲವೊಂದು ಸರಿ ಡೌನ್ ಆಗುತ್ತೆ. ಬಟ್ ಆದರೆ LPG ಸಿಲಿಂಡ್ರ್ ಬೆಲೆ ಸುಮಾರು ಒಂದು 850 ಚಿಲ್ಲರೆ ಆಗಬಹುದು. 800 ರೂಪಾಯಿ ಕೊಡ್ತಾಯಿದ್ರನಲ್ವ, ಮೊದಲು 800 ರೂಪಾಯಿ ಕೊಡ್ತಾಯಿದ್ರು, ಬಟ್ ಈಗ ಒಂದು ಅದರಲ್ಲಿ 32 ರೂಪಾಯಿಗೆ ಕಡಿಮೆಯನ್ನು ಮಾಡಿದ್ದಾರೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಸಹ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವುದೇ ಥರದ HP ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಭಾರತ್ ಗ್ಯಾಸ್ ಇನ್ನೂ ಕಡಿಮೆ, ಅದರಲ್ಲಿ ಸಬ್ಸಿಡಿ ಬೇರೆ ಕೊಡ್ತಾರೆ. ಎಲ್ಲ ಪರವಾಗಿಲ್ಲ, ಅರ್ಥ ಆಯ್ತಾ. ಸಿಲಿಂಡ್ರು ಈ ರೇಂಜಲ್ಲಿದ್ದರೆ ಪರವಾಗಿಲ್ಲ, ಏನೋ ಸಮಸ್ಯೆಗಳಾಗೋದಿಲ್ಲ. ಮಿಡ್ಲ್ ಕ್ಲಾಸ್ ಜನಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ, ಅರ್ಥ ಆಯ್ತಾ. ಇದು ಮೇಯ್ನು ಇಂಪಾರ್ಟೆಂಟ್, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು, ಅರ್ಥ ಆಯ್ತಾ. ಸರ್ ಅದೇ ರೀತಿ ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ಯಾವುದು ಅಂದರೆ ಮೇಯ್ನಾಗಿ ಇನ್ನೂ ಅನ್ನಭಾಗ್ಯ ಯೋಜನೆಯ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ವೋ ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನು ಯಾವ ರೀತಿ ನೀವು ತಿಳ್ಕೊಳ್ಳೋದು, ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಒಂದು ಎಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು, ಹಣ ಬಂದಿದೆಯಾ ಬಂದಿಲ್ವಾ, ಏನಾಗಿದೆ, ಪ್ರೊಸೆಸಿಂಗಲ್ಲಿ ಇದೆಯಾ, ಏನು ರೀಸನ್ನು ಬಂದಿಲ್ಲದೆ ಇರೋದಕ್ಕೆ, ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಕಮೆಂಟ್ ಮಾಡಿ, ಅರ್ಥ ಆಯ್ತಾ. ಈಗ ಇದ್ರ ಬಗ್ಗೆ ಸಿಂಪಲಾಗಿ ಹೇಳೋದಾದರೆ ಮೇಯ್ನಾಗಿ ಒಂದು ಗೃಹಲಕ್ಷ್ಮಿ ಒಂದು ಹಣ ಯಾವ ರೀತಿ ಹಾಕಿದ್ರು ಅದೇ ರೀತಿ ಇದಕ್ಕೂ ಸಹ ಹಾಕಿದ್ದಾರೆ ಹಣ, ಅರ್ಥ ಆಯ್ತಾ. ಅನ್ನಭಾಗ್ಯ ಯೋಜನೆ ಹಣ ಏನಿದೆ ಇಮ್ಮಿಡಿಯೇಟ್ಲಿ ಒಂದು ನಿಮ್ಗೇನು ರೇಷನ್ ಅಮೌಂಟ್ ಬರಬೇಕು ಅದು ಆ್ಯಡ್ ಮಾಡಿದ್ದಾರೆ. ನಿಮಗೇನಾದರೂ ಈ ರೇಷನ್ ಅಮೌಂಟ್ ಬಂದಿಲ್ಲ ಅಂದರೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನೂ ಏನಾದರೂ ಪೆಂಡಿಂಗ್ ಇದ್ದರೆ ಒಂದು ಬ್ಯಾಂಕ್ ಪ್ರಾಬ್ಲಮ್ ಆಗಿರ್ತದೆ, ಅದನ್ನು ನೀವು ಅರ್ಥಕೊಂಡು ಸ್ವಲ್ಪ ನೀವು ರೇಷನ್ ಅಮೌಂಟ್ಗೆ ಗಮನ ಕೊಡಬೇಕು, ಅರ್ಥ ಆಯ್ತಾ. ಕೆಲವ್ರಿಗೆ ರೇಷನ್ ಕಾರ್ಡಲ್ಲಿ ಜಾಸ್ತಿ ಇರ್ತಾರೆ, ಒಂದು 4 ಜನ 5 ಜನ 6 ಜನ ಈ ಥರ ಇರ್ತಾರೆ. ನೀವೇನು ಮಾಡ್ತೀರಾ ಗೊತ್ತಾ, ಇಮ್ಮಿಡಿಯೇಟ್ಲಿ ಒಂದು ಆ ಥರ ಇದ್ದರೆ ದುಡ್ಡು ಜಾಸ್ತಿ ಬರುತ್ತೆ, ಅಂದರೆ ಒಂದು 800 ರೂಪಾಯಿ 900 ರೂಪಾಯಿ 1000 ರೂಪಾಯಿ ಈ ಥರ ಬರುತ್ತೆ. ನಿಮಗೇನಾದರೂ ರೇಷನ್ ಕಾರ್ಡಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂದರೆ ನಿಮ್ಗೇನು ರೀಸನ್ ಆಗಿರ್ಬೋದು ಅಂದರೆ ಒಂದು ಬ್ಯಾಂಕಲ್ಲಿ NPCI ಒಂದು ಪ್ರಾಬ್ಲಮ್ ಆಗಿರ್ತದೆ. ಅಲ್ಲಿಗೆ ಹೋಗ್ಬಿಟ್ಟು ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು NPCI ಲಿಂಕ್ ಮಾಡಿಸ್ಕೊಳ್ಳಿ, ಅರ್ಥ ಇದೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ರೆಡಿ ಮಾಡಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನಿಮಗೆ ಏನೋ ಒಂದು ಅನ್ನಭಾಗ್ಯ ಯೋಜನೆ ಹಣ ಏನು ಬರಬೇಕು ಅದು ಖಂಡಿತವಾಗ್ಲೂ ಬಂದೇ ಬರ್ತದೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ರೆಡಿ ಮಾಡಿಸ್ಕೊಳ್ಳಿ. ಅದೇ ರೀತಿ ಇನ್ನೂ ಯಾರಿಗೆಲ್ಲ ಈ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಬಂದಿಲ್ಲೋ ದಯವಿಟ್ಟು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ, ಅರ್ಥ ಆಯ್ತಾ. ಅದ್ರ ಬಗ್ಗೆ ಸ್ವಲ್ಪ ವೆಯ್ಟ್ ಮಾಡಿ, ಇವತ್ತೇ ಮಾಡಿ ಹಾಕುವಂಥ ಒಂದು ಪ್ರಯತ್ನ ಮಾಡ್ತೀನಿ. ವೆಯ್ಟ್ ಮಾಡಿದ್ರೆ ಎಲ್ಲನೂ ಸಹ ನೀವು ಸಹ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲ್ನಲ್ಲಿ, ಅರ್ಥ ಆಯ್ತಾ. ಸೊ ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪಾಯಿಂಟ್ ಏನು ಅಂದರೆ ಮೇಯ್ನಾಗಿ ಕೆಲವೊಂದು ಜಾಬ್ ಅಪ್ಲಿಕೇಶನ್ಸ್ಗಳನ್ನ ಬಿಟ್ಟಿದ್ದಾರೆ. ಮೇಯ್ನಾಗಿ ಅದರಲ್ಲೂ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಲೇಜ್ ಅಕೌಂಟೆಂಟ್ ಏನಿದೆ
ಒಂದು ಅದರದ್ದೊಂದು ಜಾಬ್ ಸಿಕ್ಕಾಪಟ್ಟೆ ಜನ 1 ತಿಂಗಳು ಇದು ಮಾಡ್ಬಿಟ್ರು, ಅರ್ಥ ಆಯ್ತಾ, ಲೇಟ್ ಮಾಡಿದ್ದಾರೆ. ಬಟ್ ಆದರೆ 3ನೇ ತಾರೀಕು ಅಂದರೆ ನಾಳೆಯಿಂದ ಒಂದು ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ನಾಳೆಯಿಂದ ನೀವು ವಿಲೇಜ್ ಅಕೌಂಟೆಂಟ್ಗೆ ಯಾರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಅವರೆಲ್ಲ ಕೂಡಲೇ ಇಮಿಡಿಯೇಟ್ಲಿ ಪ್ರಯತ್ನ ಪಡ್ತಾ ಸಲ್ಲಿಸೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಅಂಥವರೆಲ್ಲ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ, ಅರ್ಥ ಆಯ್ತಾ. ಕೂಡಲೇ ನೀವೇನಾದರೂ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ವಿಲೇಜ್ ಅಕೌಂಟೆಂಟ್ಗೆ ಅಂದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಏನೇನು ಇರಬೇಕು, ಒಂದು ಫೋಟೋ ಸಿಗ್ನೇಚರ್ ಇರಬೇಕಾಗುತ್ತೆ, ಸಿಗ್ನೇಚರ್ ಮಾಡಿಸ್ಕೊಂಡು ತಮ್ಮ ಕೇಳಬಹುದು. ಅದೇ ರೀತಿ ನೀವೇನೇ ಕನ್ನಡ ಮೀಡಿಯಮಲ್ಲಿ ಓದಿದರೆ ಅದೊಂದು ಸ್ಟಡಿ ಸರ್ಟಿಫಿಕೇಟು, ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದ್ದರೆ ಅದನ್ನು ಸಹ ಒಂದು ಸ್ಟಡಿ ಸರ್ಟಿಫಿಕೇಟ್ ಥರ ಬರ್ತದೆ, ಅದನ್ನು ಬರ್ಸ್ಕೊಂಡು ಬರಬೇಕಾಗುತ್ತೆ. ಅದೇ ರೀತಿ ಆಧಾರ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ಒಂದು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಒಂದು ಫೋಟೋ, ಅರ್ಥ ಆಯ್ತಾ. ಇಷ್ಟು ದಾಖಲಾತಿಗಳು. ಅದೇ ರೀತಿ ನೆಕ್ಸ್ಟು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಸುಮ್ಮನೆ ಪೇಮೆಂಟ್ ಮಾಡಿಬಿಡ್ತೀರಾ, ಸುಮ್ಮನೆ ವೇಸ್ಟ್ ಆಗುತ್ತೆ, ಅರ್ಥ ಆಯ್ತಾ. ನೀವೇನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಗೇನಾದರೂ ಕ್ಯಾಸ್ಟ್ ಇನ್ಕಮ್ನ ಕರೆಕ್ಷನ್ಸ್ ಮಾಡಿಸ್ಕೊಳ್ಬೇಕು ಅಂದರೆ ಕೂಡಲೇ ಇವತ್ತೇ ಅರ್ಜಿಯನ್ನು ಸಲ್ಲಿಸಿ, ಅರ್ಥ ಆಯ್ತಾ. ಯಾಕೆ ಅಂದರೆ ನೀವೇನಾದರೂ ಒಂದು 2-3 ದಿನ ಬಿಟ್ಟು ಅರ್ಜಿಯನ್ನು ಹಾಕಿದ್ರೆ, ಒಂದು 9ನೇ ತಾರೀಕು ಮೇಲೆ ನೀವು ಅರ್ಜಿ ಹಾಕಿದ್ರೆ ಅದು ಪೆಂಡಿಂಗೆಲ್ಲ ಇರ್ತದೆ. 9ನೇ ತಾರೀಕು ಮೇಲೆಲ್ಲ ಈಗಲೂ ಎಷ್ಟೊಂದು ಪೆಂಡಿಂಗ್ ಅವೆ, ಬೇಗ ಅಪ್ರೂವಲ್ ಆಗ್ತಿಲ್ಲ. ಇದು ಒಂದು ಮೇಜರ್ ಸಮಸ್ಯೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಒಂದು ವಿಲೇಜ್ ಅಕೌಂಟೆಂಟ್ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಪ್ರಾಕ್ಟಿಕಲಾಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ, ಅರ್ಥ ಆಯ್ತಾ. ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅನ್ನೋ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಯಾವುದ್ರ ಮೇಲೆ ಮಾಡಲಿ ಅಂತ ದಯವಿಟ್ಟು ನಿಮ್ಗೆ ಏನಾದರೂ ಟಾಪಿಕ್ಸ್ ಇಂಥದ್ರ ಮೇಲೆ ಇಂಟ್ರೆಸ್ಟ್ ಇದೆ ಮಾಡಿಕೊಡಿ ಸರ್, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಅಂದರೆ ದಯವಿಟ್ಟು ಕಾಮೆಂಟನ್ನು ಮಾಡಿ, ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.